ಎಲ್ಲರಿಗೂ ನಮಸ್ಕಾರ. KPC ವತಿಯಿಂದ FDA ಮತ್ತು SDA ಈ ಒಂದು ನೇಮಕಾತಿಯ ಬಗ್ಗೆ ಕೆಲವೊಂದಿಷ್ಟು ಮುಖ್ಯ ಮಾಹಿತಿಯನ್ನು ಇಲ್ಲಿ ನಾವು ತಿಳಿದುಕೊಳ್ಳುವ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಈ ಕೆಲವೊಂದಿಷ್ಟು ಹೋರಾಟ ನಡೆದ ಮೇಲೆ ನಮಗೆ ಸರ್ಕಾರದಿಂದ ಒಂದಿಷ್ಟು ಪಾಸಿಟಿವ್ ಒಂದು ಮಾಹಿತಿಗಳು ಬಂದಿದ್ದಾವೆ. ಅದರಲ್ಲಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿಯೇ ಒಂದು ನೇಮಕಾತಿಯನ್ನು ಮಾಡ್ತೀವಿ ಅಂತ ಒಂದು ನ್ಯೂಸ್ ಬಂದಿದೆ ನಮಗೆ. ಈ ಒಂದು ಬಂದಂಥ ಮಾಹಿತಿಯಲ್ಲಿ ನಾವಿಲ್ಲಿ ಮೊದಲಿಗೆ ಏನು ತಿಳಿದುಕೊಳ್ಳೋಣಪ್ಪ ಅಂದರೆ FDA SDA ಮ್ಯಾಕ್ಸಿಮಮ್ ಜನ ಫೈಟ್ ಮಾಡೋದು ಈ ಎರಡು ಹುದ್ದೆಗಳಿಗೆ. ಅದು ಮೇನ್ಲಿ ಈ ಒಂದು KPCಯಿಂದ ಏನು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಹುದ್ದೆಗಳಿಗೆ ಇವರು ತುಂಬ ಒಂದು ಫೈಟನ್ನು ಮಾಡ್ತಾರೆ. ಇಲ್ಲಿ ಲಾಸ್ಟ್ ಒಂದು ಮಂತಿಂದ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಈ ಒಂದು FDA SDA ಹುದ್ದೆಗಳು ಎಷ್ಟು ಹುದ್ದೆಗಳಿಗೆ ಒಂದು ನೇಮಕಾತಿಯನ್ನು ಮಾಡ್ಬೋದು ಅಂತ. ಇಲ್ಲಿ ನಮಗೆ ಕೆಲವೊಂದಿಷ್ಟು ಆಫಿಷಿಯಲ್ ಡೇಟಾ ನಮಗೆ ಇಲ್ಲಿ ಲಭ್ಯದ. ಆ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಎಷ್ಟು ಹುದ್ದೆಗಳಿಗೆ ಒಂದು ನೇಮಕಾತಿಯನ್ನು ಮಾಡ್ಬೋದು ಅಂತ ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾವಿಲ್ಲಿ ಹೇಳೋದೇನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಹೇಳಿದ್ದಾರೆ ಏನು 700, 500, 800. ಓಕೆ, ಐ ಹೋಪ್ ನಮಗೆ 2024 ಮಟ್ಟ ಸಿಕ್ಕಂಥ ಡೇಟಾದಿಂದ ಕೆಲವೊಂದಿಷ್ಟು 700+ ವೇಕೆನ್ಸಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಬಟ್ ಕೆಲವೊಂದಿಷ್ಟು ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು. ಓಕೆ, ಯಾಕೆಂದರೆ ಮ್ಯಾಕ್ಸಿಮಮ್ ವೇಕೆನ್ಸಿಗಳು ಖಾಲಿ ಇರೋದೇ ಈ FDA SDA. ನಿಮಗೆ ಇಲ್ಲಿ ಗೊತ್ತು, ಮಿನಿಮಮ್ ಇಲ್ಲಾಂದ್ರೆ 1000+ ವೇಕೆನ್ಸಿಗಳ ಒಂದು ಅರ್ಜಿಯನ್ನು ಕರಿಬೋದು. ಇಲ್ಲಿ ನಾವು ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು FDA ಮತ್ತು SDA ವಿತ್ HK ಮತ್ತು ನಾನ್ HK ಈ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ಲೆಟ್ಸ್ ಸಿ ಹಿಯರ್ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ನೋಡ್ಬೋದು, ಪೋಸ್ಟ್ ನೇಮು, ಗ್ರೂಪ್ ಅಂತೂ C ಇದೆ, ನಿಮಗೆ ಗೊತ್ತು. ಅದರಲ್ಲೇ ನಂಬರ್ ಆಫ್ ಪೋಸ್ಟು ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಅದರಲ್ಲಿ HKನ ಅಥವಾ ನಾನ್ HKನ, ಮತ್ತು ಪ್ರಪೋಸಲ್ ರಿಸೀವ್ಡ್ ಡೇಟ್ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಂಥ ಅಥವಾ ಆರ್ಥಿಕ ಇಲಾಖೆಯಿಂದ ಅಂದರೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ, ಹೀಗೆ ಡಿಫ್ರೆಂಟ್ ಬರ್ತಾವೆ. ಇಲ್ಲಿ ಪ್ರಪೋಸಲ್ ರಿಸೀವ್ ಡೇಟ್ ಇದು 2024 ಡೇಟಾ, ಈಗ 2026. ಅಂದರೆ ಈ ಒಂದು 2 ಇಯರಲ್ಲಿ ಇನ್ನೆಷ್ಟು ಹುದ್ದೆಗಳಿಗೆ ಒಂದು ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರ್ಬೋದು ಅದನ್ನು ಊಹೆ ಮಾಡಿ ನೀವು. ಓಕೆ, ಇದು ನಮಗೆ ಲಭ್ಯವಿದ್ದ ಒಂದು ಡೇಟಾ. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅದು ಗ್ರೌಂಡ್ ವಾಟರ್ ಡೈರೆಕ್ಟರು ಆ್ಯಂಡ್ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಅಲ್ಲಿ 5 ವೇಕೆನ್ಸಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆಯಲ್ಲೇ HK ಇದು 19 ಹುದ್ದೆಗಳು. ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ 2. ಆಮೇಲೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಮತ್ತು ಕರ್ನಾಟಕ ಲೋಕಾಯುಕ್ತದಲ್ಲಿ. ಓಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲೋಕಾಯುಕ್ತ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಜಿಲ್ಲಾ ಪಂಚಾಯಿತಿ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಜಿಲ್ಲಾ ಪಂಚಾಯಿತಿಯಲ್ಲೇ ಮ್ಯಾಕ್ಸಿಮಮ್ ಹುದ್ದೆಗಳು ಖಾಲಿ ಇದ್ದಾವೆ. ಜಿಲ್ಲಾ ಪಂಚಾಯಿತಿ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೇ ಆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು, ಕೊಡಗು, ಆಮೇಲೆ ಬೆಂಗಳೂರು ಅರ್ಬನ್, ಆಮೇಲೆ ಬೆಂಗಳೂರು ರೂರಲ್. ಅದೇ ರೀತಿ ಇಲ್ಲಿ ನೋಡ್ಬೋದು, ಚಾಮರಾಜನಗರ, ಚಿತ್ರದುರ್ಗ, ಮಂಡ್ಯ, ಬೀದರ್, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ. ಓಕೆ, ಈ ರೀತಿ ಈ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು. ಹಾಸನಾಲಿ, ದಕ್ಷಿಣ ಕನ್ನಡ, ರಾಮನಗರ, ಕಲಬುರಗಿ, ಬಳ್ಳಾರಿ, ಉಡುಪಿ, ಧಾರವಾಡ. ಓಕೆ, ಇವೆಲ್ಲವೂ ಆರ್ಥಿಕ ಇಲಾಖೆಯಿಂದ ಅನುಮತಿಸಿರುವ ಒಂದು ಹುದ್ದೆಗಳಿರ್ತವೆ ಇವು. ಓಕೆನಾ.
ಮ್ಯಾಕ್ಸಿಮಮ್ ಹೇಳ್ತೀನಿ ನಾನು, ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಒಂದು ಹುದ್ದೆಗಳ ಖಾಲಿ ಅದಾವೆ. ಓಕೆ, ಸೊ ಒಳ್ಳೆಯ ಹುದ್ದೆಗಳದಾವ ಮತ್ತು ಇಲಾಖೆಗಳು ಕೂಡ ತುಂಬ ಒಳ್ಳೆಯದವ. ಸೊ ನೀವು ಈ ಒಂದು ಸದುಪಯೋಗವನ್ನು ಮಿಸ್ ಮಾಡ್ಕೋಬಾರ್ದು. ಸೊ ನಿಮ್ಮ ಸ್ಟಡಿಯನ್ನು ನಿರಂತರವಾಗಿಡಿ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಈ ಒಂದು HK ಮತ್ತು ನಾನ್ HK ನೋಡಿದ್ರೆ, ಓಕೆ, FDA SDA ಪೋಸ್ಟ್ಗಳು ಹೆಚ್ಚಿಗೆ ಅದಾವೆ ಈ ಒಂದು ಡೇಟಾದಲ್ಲಿ. ಓಕೆ, FDA ಅಂದರೆ ಆಲ್ಮೋಸ್ಟ್ ಆಲ್ ನಿಯರ್ ಟು 500 ಅದಾವ, ಇವು ನಿಯರ್ ಟು 300 ಅದಾವ. ಓಕೆ, ಬಟ್ ಇಲ್ಲಿ ನಾನು ಥಂಬ್ನೇಲಲ್ಲಿ 1000ಕ್ಕಿಂತ ಅಧಿಕ ಅಂತ ಹೇಳಿದ್ದೀನಿ. ಎಸ್, ಅಷ್ಟು ಆಗ್ತವೆ. ಯಾಕಂದರೆ ಇದು 2024 ಪ್ರಪೋಸಲು. ಅಂದರೆ ಈಗ 2024ಇಂದ 26 ಅಟ್ಲೀಸ್ಟ್ 200 ವೇಕೆನ್ಸಿ ಆದರೂ ಆಗಲ್ವಾ? ಅಟಂತರೂ ವೇಕೆಂಟ್ ಆಗೇ ಆಗ್ತಾವೆ. ಸೊ ಇದಿಷ್ಟು ನಮಗೆ ಸಿಕ್ಕಂಥ ಒಂದು ಆಫಿಷಿಯಲ್ ಡೇಟಾ ಅಂತ ಹೇಳ್ಬೋದು. ಸೊ ಇನ್ನು ಅನ್ಅಫಿಷಿಯಲ್ ಆಗಿ ಎಷ್ಟು ಆ್ಯಡ್ ಆಗ್ತಾವೆ ನಮ್ಗೆ ಗೊತ್ತಿಲ್ಲ. ಮಿನಿಮಮ್ ಅಂದರೂ ನಾವು ಹೇಳ್ಬೋದು ಅಂದರೆ 1000+ ವೇಕೆನ್ಸಿಗೆ ಈ ಒಂದು FDA SDA ಈ ಒಂದು ನೇಮಕಾತಿ ಆಗುವ ಸಾಧ್ಯತೆ ಅದ. ಸೊ ಅತಿ ಶೀಘ್ರದಲ್ಲಿಯೇ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಓಕೆನಾ? ಸೊ ಇವೆಲ್ಲ ಏನಪ್ಪ ಒಂದು FDA SDA ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.